ಹಳ್ಳಿಯ ಕಿಲಾಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಿಕ್ಕಪ್ಪರದ ಮನೆಯದು ನಮ್ಮ ತಮ್ಮನ ಮಗ ವೇದಾಂತ್ ಅಂತ ಹೊಸ ನಾಮಕರಣ ಮಾಡೋಕ್ಕೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇವತ್ತು ನಾಮಕರಣ ಸಮಾರಂಭ. ತುಂಬ ಖುಷಿಯಿಂದ ಪ್ರತಿಯೊಬ್ಬ ನೆಂಟರು ಸಹ ತುಂಬ ಚೆನ್ನಾಗಿ ಬಂದಿದ್ದರು. ಎಲ್ಲರೂ ಮನೆಯಲ್ಲಿ ಹಬ್ಬದ ಸಡಗರ, ಹಬ್ಬದ ವಾತಾವರಣ. ಮನೆ ಮುಂದೆ ಚಪ್ಪರ. ತುಂಬ ಖುಷಿಯಿಂದ ನಾಮಕರಣ ಪ್ರೋಗ್ರಾಮ್ನ ಇನ್ವೈಟ್ ಮಾಡ್ಕೊಂಡಿದ್ವಿ. ಪ್ರತಿಯೊಬ್ಬರಿಗೂ ಸಹ ಫೋನ್ ಮಾಡಿ ಕರೆದಿದ್ವಿ. ಸಾಧ್ಯವಷ್ಟು ಜನ, ತುಂಬ ಜನ ಬಂದಿದ್ದರು. ಒಳಗೆ ಕೂರೋಕ್ಕೂ ಜಾಗ ಇರಲಿಲ್ಲ. ನೋಡಿ, ನಾಮಕರಣಕ್ಕೆ ಫ್ಲೆಕ್ಸ್ ಮಾಡಿಸಿದ್ದೀವಿ. ವೇದಾಂತ್ ಪಾಪು ಹುಟ್ಟೀಗ ನೀರು 9 ತಿಂಗಳು ಆಗ್ತಾ ಇದೆ. 9 ತಿಂಗಳಿಗೆ ಇದು ನಾಮಕರಣ ಶಾಸ್ತ್ರ ಅಂತ ನಮ್ಮ ಕಡೆ ಮಾಡ್ತೀವಿ. ಸೋದರ ಮಾವ ಕಡೆಯಿಂದ ತೊಟ್ಲು ಪೂಜೆ ಮತ್ತು ಎಲ್ಲರಿಗೂ ಸಹ ಕಂಕಣ ಕಟ್ತಿರೋದು. ಇವರೇ ಸೋದರ ಮಾವ. ಕಂಕಣ ಹೆಣ್ಮಕ್ಳು ಎಲ್ಲರಿಗೂ, ಹೆಣ್ಮಕ್ಳಿಗೆ ಕಂಕಣ ಕಟ್ತಿರೋದು. ಸೋದರ ಮಾವ ಆಲ್ರೆಡಿ ಪೂಜೆ ಮಾಡ್ತಾರೆ ನೋಡಿ. ಇದು ಸಂಪ್ರದಾಯ. ಇದು ಹಿಂದೂ ಧರ್ಮದಲ್ಲಿ ಇದನ್ನು ನಮ್ಮ ಕಡೆ ಸೋದರ ಮಾವನೇ ತೊಟ್ಲು ಪೂಜೆ ಮಾಡಬೇಕು, ಪಾಪುನ ತೊಟ್ಲಿಗೆ ಹಾಕ್ಬೇಕು ಫಸ್ಟಿಗೆ ಅನ್ನೋದೊಂದು ಇರುತ್ತೆ. ತೊಟ್ಲು ಪೂಜೆ ಮಾಡ್ತಿರೋಂಥದ್ದು. ತೊಟ್ಲು ಪೂಜೆ ಮಾಡಿದ ಮೇಲೆ ಏನು ಹೆಸರಿಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ತಂದೆ ತಾಯಿಗಳು. ಅದನ್ನು ತೊಟ್ಲೊಳಗೆ 3 ಸರಿ ಕಿವಿ ಮೇಲೆ ಹೇಳ್ಬಿಟ್ಟು ಆಮೇಲೆ ತೊಟ್ಲಿಗೆ ಹಾಕೋಂಥದ್ದು. ಅವ್ರು ಏನು ಹೇಳ್ತಾರೆ 3 ಸರಿ ಮತ್ತೆ ಫಿನಿಶಿಂಗ್ ಆಗುತ್ತೆ ನೋಡಿ. ಇದು ಶಾಸ್ತ್ರ. ಇದು ಪಾಪುನ ಈ ಥರ ತೊಟ್ಲು ಒಳಗಿಸಿಂದ 1 ಸರಿ 3 ಸರಿನ ಏನೋ ತಗೊತಾರೆ. ಪ್ರತಿಯೊಂದು ಫ್ಯಾಮಿಲಿ ಸಹ ಇದೊಂದು ಪಾಪು ಆದಮೇಲೆ ನಾಮಕರಣ ಮಾಡೋದು ಭಾಳ ವಿಶೇಷವಾಗಿರುತ್ತೆ. ಎಲ್ಲರಿಗೂ ಭಾಳ ಖುಷಿಯಿಂದ ತುಂಬ ಸಡಗರದಿಂದ ಈ ಪೂಜೆನ, ಈ ನಾಮಕರಣನ ಮಾಡ್ತಾರೆ. ನೋಡಿ, ಇದು 3 ಸರಿ ಹಾಕ್ಬೇಕಂತ 3ನೇ ಸರಿಗೆ ತೊಟ್ಟೊಳಗೆ ಪಾಪುನ ಮಲಗಿಸ್ತಾರೆ. ಎಲ್ಲರೂ ಚಪ್ಪಾಳೆ ಹೊಡೆದು ಸ್ವೀಟ್ ತಿಂತಾರೆ ಆ ಟೈಮಲ್ಲಿ. ಸೋದರ ಮಾವಗೂ ಮತ್ತು ಆ ಕಡೆ ಇರೋರು ಸೋದರ ಅತ್ತೆ. ಅವರಿಗೆ ಶಾಸ್ತ್ರದ ಪ್ರಕಾರ ಒಂದು ಇದಿರುತ್ತಲ್ಲ, ಟವಲ್ ಸುತ್ತಕೊಂಡು ಹೊಡಿತಾರೆ. ಅವರಿಗೆ ಏನೋ ಶಾಸ್ತ್ರ ಇರುತ್ತೆ, ತಗೊಂಡು ಹೋಗ್ಬೇಕು ಅವರು. ಆ ತಗೊಂಡು ಹೋಗೋದ್ರೊಳಗೆ ಹೊಡಿತಾರೆ. ಸೋದರ ಮಾವ ಅಲ್ವಾ. ಅವರಿಗೆ ಕೈ ಕಡ್ಗ, ಕೊಳ್ ಚೈನು, ಕಾಲಿನ ಕಡ್ಗ ಇವನ್ನೆಲ್ಲನೂ ಸಹ ತಂದಿರ್ತಾರೆ. ಅವನ್ನ ಹಾಕ್ತಾರೆ. ನೋಡಿ, ಹಾಕ್ತಿದ್ದಾರೆ. ಸೊಂಟದ ಪಟ್ಟಿ, ಬೆಳ್ಳಿ ಹೂವು. ಅಂದರೆ ತವ್ರ ಮನೆಯವರು, ಹೆಣ್ಣಿನ ಅಪ್ಪ ಅಮ್ಮ ಅವ್ರು ತರಬೇಕಂತ ಶಾಸ್ತ್ರ ಇರುತ್ತೆ. ಅದೇ ಸೋದರ ಮಾವ ಅಂದರೆ ಪಾಪು ಅಮ್ಮನ ತಮ್ಮ ಅಥವಾ ಅಣ್ಣ, ಅವರು ಸೋದರ ಮಾವ ಆಗಿರ್ತಾರೆ. ನೋಡಿ, ಇವರೆಲ್ಲ ಟವಲ್ನ ರೆಡಿ ಮಾಡ್ಕೊತಿದ್ದಾರೆ ಹೊಡಿಯೋಕ್ಕೆ ಅವರಿಗೆ, ಸೋದರ ಅತ್ತೆ ಮತ್ತು ಸೋದರ ಮಾವಿಗೆ. ನೋಡಿ, ತುಂಬ ಜನ ಅಂದರೆ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲರೂ ಸಹ ಬಂದಿದ್ದರು. ಕೂತ್ಕೊಂಡು ಚೆನ್ನಾಗಿ ಪ್ರೋಗ್ರಾಮ್ನ ನೋಡಿದರು. ಕರೆಂಟ್ ಬೇರೆ ಹೋಯ್ತು. ಪಾಪು ಹಾಕಿದ ಮೇಲೆ ಕರೆಂಟು ಸಹ ಹೋಯ್ತು. ಬರೀ ಬ್ಯಾಟ್ರಿ ಬೆಳಕಲ್ಲೇ ಕಳಸ ಬೆಳೆತಿರೋದು ಸೋದರ ಅತ್ತೆ. ನೋಡಿ, ಬೆಳಕು ನಾವು ಬ್ಯಾಟ್ರಿ ಯಾವ ಥರ ಆಡಿಸ್ತೀವೋ ಆ ಥರ ಬೆಳಕಾಗ್ತಿದೆ. ಆಮೇಲೆ ಒಂದು 5 ಜನ ಮುತ್ತೈದರು ತೊಟ್ಲು ಪೂಜೆ ಮಾಡ್ಬೇಕು ಅನ್ನೋದಿರುತ್ತೆ. ಎಲ್ಲರೂ ಸಹ ಕಳಸ ಪೂಜೆ ಮಾಡ್ತಿದ್ದಾರೆ ನೋಡಿ. ನೋಡಿ, ಎಲ್ಲರೂ ಸಹ ಪೂಜೆ ಮಾಡ್ತಿದ್ದಾರೆ. ಈ ಕಡೆ ಇನ್ನೊಂದು ಪಕ್ಕದ ಮನೆಯಲ್ಲಿ, ಅವ್ರದ್ದೇ ಮನೆಯಲ್ಲಿ ಅಡುಗೆ ಆಗ್ತಾಯಿತ್ತು. ಎಲ್ಲ ಥರದ್ದು ಲಾಡು ಊಟ ಅಂತೀನಿ, ಹೋಳಿಗೆ ಊಟ. ಈ ಕಡೆ ಕೋಸಂಬರಿ, ಬೋಂಡ, ಬಜ್ಜಿ, 2-3 ಪಲ್ಯ, ಚಿತ್ರಾನ್ನ, ರೈಸು, ಸಾಂಬಾರು ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಶಾಮಿಯಾನ ರೋಡಲ್ಲಿ ಹಾಕ್ಸಿದ್ವಿ ಶಾಮಿಯಾನ. ಎಲ್ಲರೂ ಇಲ್ಲಿ ಪೂಜೆ ಆದ ತಕ್ಷಣ ಅಲ್ಲಿ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಅದನ್ನು ಸಹ ನಿಮಗೆ ಲಾಸ್ಟಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಎಲ್ಲರೂ ಸಹ ವಿಡಿಯೋನ ಎಲ್ಲರೂ ಸಹ ನೋಡ್ತಾ ಕೂತಿದ್ದಾರೆ. ವಿಡಿಯೋ ಲಾಂಗ್ ಆಯಿತು. ಆದರೂ ಕಂಪ್ಲೀಟ್ ನೋಡಿ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲರೂ ಸಹ ತೊಟ್ಲು ಪಾಪುನ ಮಲಗಿಸಿ ತೊಟ್ಲನ್ನ ತೂಗ್ತಾ ಇರೋದು. ಪಾಪು ಅಳ್ತಾನೆ ಆ ಟೈಮಲ್ಲಿ. ಜನ ಜಾಸ್ತಿ ಅದರಲ್ಲ,
ಅಳ್ತಾರೆ ಆ ಟೈಮಲ್ಲಿ. ಇವಾಗ ಫೋಟೋಶೂಟು ಯಾರೆಲ್ಲ ಬಂದಿರ್ತಾರಲ್ವ ಪ್ರತಿಯೊಬ್ಬರೂ ಸಹ ನಿಲ್ಲಿಸ್ಕೊಂಡು ಫೋಟೋ ತೋರಿಸ್ಕೊಳೋದು. ಕ್ಯಾಮ್ರಾಮ್ಯಾನ್ ಬೇರೆ ಕರೆಸಿದ್ವಿ ನಾವು ಸಹ, ಅಂದರೆ ಕ್ಯಾಮ್ರಾಮ್ಯಾನ್ ಕರೆಸಿದ್ದಿಲ್ಲ, ಕ್ಯಾಮ್ರಾನ ಬಾಡಿಗೆ ತಗೊಂಬಂದಿದ್ವಿ. ನಮ್ಮ ಅಟ್ಟಿ ಹುಡುಗರೆ ಸಚಿನ್ ಅಂತ, ಅವನಿಗೆ ಆಲ್ರೆಡಿ ಅದ್ರ ಬಗ್ಗೆ ಐಡಿಯಾ ಇತ್ತು. ಹಾಗಾಗಿ ಅವ್ನ ಫೋಟೋ ಪ್ರತಿಯೊಬ್ಬರು ನಿಲ್ಲಿಸಿ ಫೋಟೋ ತೆಗ್ದ. ನೋಡಿ ಇದೊಂದು ಫ್ಯಾಮಿಲಿದು, ಪ್ರತಿಯೊಬ್ಬರು ಸಹ ಪಾಪುನ ತೊಟ್ಟಲ್ಲಿ ಹಾಕಿದಾಗ ಫೋಟೋ ಹೊಡ್ಸಿರೋದು. ನೆಕ್ಸ್ಟು ಬಂದಿರೋಂಥ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡ್ತಿರೋದು ನೋಡಿ. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ ಹೆಣ್ಮಕ್ಳು. ಕೆಲವರು ಫೋಟೋ ಹೊಡ್ಸ್ಕೊತಿದ್ದಾರೆ, ಕೆಲವರು ಶಾಸ್ತ್ರ ಸಂಪ್ರದಾಯನ ಮಾಡ್ತಿದ್ದಾರೆ ನೋಡಿ. ಈ ಥರ ಟವಲಲ್ಲಿ ಹೆಣ್ಮಕ್ಳು ಹೊಡಿತಿರೋದು ಅಂದರೆ ಸೋದರ ಮಾವನ ಕಚ್ಕೊಂಡು ಹೋಗ್ಬೇಕು. ತೊಟ್ಟೊಳಗೆ ಏನೋ ಇರುತ್ತೆ, ಕಚ್ಕೊಂಡು ಹೋದರೆ ಆ ಕಡೆ ಸುತ್ತಲೂ ನಿಂತಿರಲ್ಲ ಹೊಡಿತಾರೆ. ನೀವು ಆ ಗ್ಯಾಪಲ್ಲೇ ತಗೊಂಡು ಹೋಗ್ಬೇಕು. ನೋಡಿ ಇದು ಫ್ಯಾಮಿಲಿ ಫೋಟೋ. ಬಂದಿರೋ ನೆಂಟರುಗಳು ಬೇಗ ಫೋಟೋ ಹೊಡ್ಸ್ಕೊಂಡು ಊಟ ಆಯ್ತೇನಪ್ಪ ಅಂತ ಕೇಳಲ್ಲ, ಅವಸರದಲ್ಲಿರ್ತಾರೆ. ಅಡುಗೆ ಆದ್ಬಿಟ್ರೆ ಹೊಟ್ಟೆತುಂಬ ಊಟ ಮಾಡಿ ಹೋಗ್ತಾಯಿರ್ತಾರೆ. ಎಲ್ಲರೂ ಊಟಕ್ಕೆ ರೆಡಿ ಆಗ್ತಾಯಿದ್ರು. ಊಟ ಫಸ್ಟ್ನೇ ಪಂಕ್ತಿ ಕೂತಿದ್ರು. ಹುಡುಗರೆಲ್ಲರೂ ಸಹ ಒಳ್ಳೊಳ್ಳೆ ವೆರೈಟಿ ಅಡುಗೆನ ಬಡಿಸ್ಕೊಂಡು ಕಾಯ್ತಾಯಿದ್ರು ಬಡ್ಸೋಕ್ಕೆ. ಹೊಡೀತು ಬಂತು ನೋಡ್ರಿ ಮಳೆ. ಕೆಲವರು ಊಟ ಮಾಡಿದರು, ಆದರೆ ಏನೇ ಶಾಮಿಯಾನ ಒಳ್ಳೇದು ಹಾಕ್ಸಿದ್ರು ಸಹ ಸೈಡಲ್ಲೆಲ್ಲ ಇಸ್ಲು ಬರ್ತಿರುತ್ತಲ್ಲ, ಊಟಕ್ಕೆ ಅಷ್ಟು ಖುಷಿ ಅನಿಸಲ್ಲ. ಬಟ್ ನೆಮ್ಮದಿಯಿಂದ ಊಟ ಮಾಡಿದ್ರು. ಅದರಲ್ಲೂ ಸಹ ನೋಡಿ ಮಳೆ ಬಂದುಬಿಟ್ಟಿತ್ತು, ಆಮೇಲೆ ಊಟ ಮಾಡ್ತಾಯಿರೋದಿತ್ತು. ಮತ್ತೆ ಅಷ್ಟರೊಳಗೆ ಒಂದ್ಸರಿ ನಾನು ಹೊರಗೆ ಬಂದು ಫೋಟೋಶೂಟ್ ನಾನು ಸಹ ಮಾಡಿಸ್ಕೊಂಡು, ಮತ್ತು ಕೆಲವ್ರನ್ನ ಫೋಟೋ ಆ್ಯಂಡ್ ವೀಡಿಯೋ ಮಾಡ್ಕೊಂಡು, ನಾವು ತಂದಿರೋಂಥ ಗಿಫ್ಟ್ನೂ ಸಹ ಕೊಟ್ಟು ಜೊತೆ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಂಡ್ವಿ ಎಲ್ಲರೂ ನಮ್ಮ ಫ್ಯಾಮಿಲಿನೂ. ನಾವು ಒಂದು ಬೆಳ್ಳಿ ಚೈನ್ ತಗೊಂಬಂದಿದ್ವಿ, ಸೂಪರಾಗಿತ್ತು, ಚೆನ್ನಾಗಿತ್ತು. ಪಾಪುಗೆ ಹಾಕಿ ನಾವು ಸಹ ಸೈಡಲ್ಲಿ ನಿಂತ್ಕೊಂಡು ಫೋಟೋ ಹೊಡೆಸ್ಕೊತಿದ್ದೀವಿ. ಸರಿಯಾಗಲ್ಲ, ಜಾಗಕ್ಕೆ ಸ್ಪೇಸ್ ಕಮ್ಮಿ ಆಗೋದು. ಹಂಗಾಗಿ ಚೇರಲ್ಲಿ ಕೂರಿಸಿದ್ರೆ ಚೆನ್ನಾಗಿ ಬರುತ್ತೆ ಫೋಟೋ ಅನ್ನೋ ಒಂದು ಕಾರಣಕ್ಕೆ, ಮತ್ತು ನಿಂತ್ಕೊಳಕ್ಕೆ, ಮತ್ತು ಹಿಂದೆ ನಿಂತ್ಕೊಳಕ್ಕೆ ಮುಂದೆ ನಿಂತ್ಕೊಳಕ್ಕೂ ಸಹ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಚೇರ್ ಹಾಕಿದರು. ನಮ್ಮದು ಫೋಟೋ ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೊರಗಡೆ ಹೋಗ್ತಿದ್ದೀನಿ, ಹೊರಗಡೆ ತೋರಿಸ್ತೀನಿ ನಿಮಗೆ ಯಾವ ಥರ ಮಳೆ ಬಂತು. ಮಳೆಯಲ್ಲಿ ಯಾವ ಥರ ಊಟ ಅರ್ಧ ನಿಂತ್ಕೊಂಡು ಟೇಬಲ್ನ ಸೈಡ್ ಎತ್ತಾಕೊಂಡು ಸೆಂಟ್ರಿಂಗ್ ಮಾಡ್ಕೊಂಡು ಊಟ ಮಾಡಿದ್ದೆಲ್ಲ ತೋರಿಸ್ತಾ ಹೋಗ್ತೀನಿ. ಹೆಣ್ಮಕ್ಳೆಲ್ಲ ಬಟ್ಟೆ ಕೊಡ್ತಿರೋಂಥದ್ದು ಶಾಸ್ತ್ರ ಇದು. ಮತ್ತೊಂದು ಫೋಟೋ ನಮ್ಮದು. ಇದು ನಮ್ಮ ಫ್ಯಾಮಿಲಿ ಫೋಟೋ ಇದು. ನೆಕ್ಸ್ಟ್ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡಿರಿ. ಈ ಜೋರು ಮಳೆ. ಊಟ ಮಾಡ್ತಾಯಿದ್ದಾರೆ, ಮಳೆ ಜೋರಾಗಿ ಎರ್ರಿ ಜೋರಾಗಿ ಬಂತು. ಈಗ ತೋರಿಸ್ತೀನಿ ನೋಡಿ. ಅಲ್ಲಿ ಮಳೆಗೆ ನಾನು ಹೋದೆ ಒಳಗೆ, ತೋರ್ಸೋಕ್ಕಂತಲೇ ಹೋದೆ. ಅಂದರೆ ನೆನಪಿದು. ಇನ್ನು 10 ವರ್ಷ ಬಿಟ್ಟು ನೋಡಿದ್ರು ಸಹ ಯೂಟ್ಯೂಬ್ ಚಾನಲಲ್ಲಿ ಈ ಫೋಟೋ ಇರುತ್ತೆ, ಈ ಮಳೆ ಬಂದರೆ ನೆನಪು ಇರುತ್ತೆ. ಎಲ್ಲರೂ ನಮ್ಮ ಹುಡುಗರು ಊಟ ಮಾಡ್ತಿದ್ದಾರೆ. ಆ ಥರ ನೆನಪಿನ ಬುತ್ತಿ ವೀಡಿಯೋ ಮಾಡಿಸಿರಲ್ವಲ್ಲ. ಯಾವ ಬೇಕಾದ್ರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನೋಡಿದರೆ ಅವತ್ತು ಹೆಂಗಿತ್ತು ನಮ್ಮನೆ ಪ್ರೋಗ್ರಾಮು, ಯಾರೆಲ್ಲ ಬಂದಿದ್ದರು, ಹೆಂಗಿತ್ತು ಊಟ, ಮಳೆ ಯಾವ ಟೈಮಲ್ಲಿ ಬಂತು, ಅದರಲ್ಲೂ ಮಳೆಯಲ್ಲಿ ಹೆಂಗೆ ಊಟ ಮಾಡಿದರು, ಅದೆಲ್ಲ ನೆನಪು. ನೋಡಿ ಮಳೆ ಬರ್ತಾಯಿದೆ, ಗಾಳಿನೂ ಬರ್ತಾಯಿದೆ, ಬಟ್ ಊಟಕ್ಕೆ ಬಡಿಸ್ತಾನೇ ಇದ್ದೀವಿ ನಾವು. ಊಟಕ್ಕೆ ಹಾಕ್ತಾನೇ ಇದ್ದೀವಿ. ಊಟ ಮಾಡಿದರು, ಜೋರು ಮಳೆ ಆಯ್ತಲ್ವಾ. ಈಗ ನೋಡಿ ಟೇಬಲೆಲ್ಲ ಸೈಡ್ ಎತ್ಕೊಂಡು ಸೆಂಟ್ರಲ್ಲಿ ಹಾಕ್ಯಂದರೆ ನೋಡಿ. ಇನ್ನು ಮಳೆ ನಿಂತ ಮೇಲೆ ಮತ್ತೊಂದು ಟ್ರಿಪ್ ಊಟ ಮಾಡಿದರು. ಬಟ್ ಈ ಊಟದಲ್ಲಿ ನೋಡಿ ಒಂಥರ ವಿಶೇಷ ಅನ್ನಿಸ್ತು, ಖುಷಿ ಅನ್ನಿಸ್ತು. ಯಾರೂ ಎದ್ದೋಗ್ಲಿಲ್ಲಲ್ಲ ಬೇಜಾರು ಮಾಡ್ಕೊಂಡು, ಟೇಬಲ್ನೇ ಸೆಂಟ್ರಿಗೆ ಮಾಡ್ಕೊಂಡು ಊಟ ಮಾಡಿದರು. ಅಂದರೆ ಅನ್ನ ವೇಸ್ಟ್ ಆಗಬಾರ್ದು ಅಂತ. ಅದರಲ್ಲೇ ಸಹ ಕೆಲವರು ಸಾಂಬಾರು ಸೂಪರಾಗಿತ್ತು ರೀ, ಸಖತ್ತಾಗಿತ್ತು ಸಾಂಬಾರು ಮಾತ್ರ. ನೋಡಿ ಆ ಮಳೆಯಲ್ಲೂ ಸಹ ನಿಂತ್ಕೊಂಡು ಊಟ ಮಾಡಿದ್ರು ಸಹ ಒಂದೊಂದು ಗ್ಲಾಸಿಗೆ ಸಾಂಬಾರು ಹಾಕ್ಕೊಂಡು ಸಾಂಬಾರು ಕುಡಿದ್ರು. ತುಂಬ ಚೆನ್ನಾಗೇ ಅಡುಗೆನ ಮಾಡಿದರು ಭಟ್ರು. ಲಾಸ್ಟಿಗೆ ಪ್ರೋಗ್ರಾಮ್ ಎಲ್ಲ ಮುಗೀತು. ಮಳೆ ನಿಂತ ಮೇಲೆ ಎಲ್ಲರೂ ಸಹ ಸಂಪಾಗಿ ಹೊಟ್ಟೆತುಂಬ ಊಟ ಮಾಡಿದರು. ಪ್ರೋಗ್ರಾಮ್ ಎಲ್ಲ ಮುಗೀತಾ ಬಂತು. ಅದಕ್ಕೆ ಟೇಬಲ್ನೂ ಸಹ ಸೈಡಿಗೆ ಇಟ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.